ಹಾಯ್ ವ್ಯೂವರ್ಸ್, ವೆಲ್ಕಮ್ ಟು ಖುಷ್ ಪ್ರಸಾದ್ ಕ್ರಿಯೇಷನ್ಸ್. ನಾನು ಅಶ್ವಿನಿ ಪ್ರಸಾದ್. ದೇವಿಗೆ ಈ ರೀತಿಯಾಗಿ ಹೇಗೆ ಈಸಿಯಾಗಿ ಸೀರೆ ಉಡಿಸೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು 2 ಬಿಂದಿಗೆನ ಜೋಡಿಸ್ಕೊಂಡಿದ್ದೀನಿ. ಒಂದು ಬಿಂದಿಗೆಗೆ ಇನ್ನೊಂದು ಬಿಂದಿಗೆಗೆ ಡಬಲ್ ಟೇಪ್ ಹಾಕಿ ಅಂಟಿಸ್ಕೋಬೇಕು. ಮೇಲ್ಗಡೆ ಇರೋ ಬಿಂದಿಗೆಗೆ ಈ ರೀತಿಯಾಗಿ ಕಡ್ಡಿನ ಕಟ್ಕೊಂಡು ಮೊದಲೇ ಬ್ಲೌಸ್ ಪೀಸ್ನ ಹಾಕ್ಕೋಬೇಕು. ನಾನು ಬ್ಲೌಸ್ ಪೀಸ್ನ ಹೇಗೆ ಹಾಕ್ಕೊಳ್ಳೋದು ಅಂತ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಆ ರೀತಿಯಾಗಿ ಇಲ್ಲಿ ಬ್ಲೌಸ್ ಪೀಸ್ನ ಹಾಕ್ಕೊಳ್ಳಿ. ಕೈಗಳಿಗೆ ಬ್ಲೌಸ್ ಪೀಸ್ ಹಾಕ್ಕೊಂಡ್ಮೇಲೆ ಕೆಳಗಡೆ ಇಟ್ಟಿರೋಂತಹ ಬಿಂದಿಗೆ ಏನಿದೆ ಆ ಬಿಂದಿಗೆಗೆ 4 ಮೂಲೆಗೂ ಈ ರೀತಿಯಾದಂತಹ ಬಾಕ್ಸ್ನ ಇಡಬೇಕು. ನೀವು ಈ ಬಾಕ್ಸ್ನ ಬೇಕಾದರೆ ಟೇಪಿಂದ ಕವರ್ ಸಹ ಮಾಡ್ಕೋಬೋದು, ಬಟ್ ಅವಶ್ಯಕತೆ ಇಲ್ಲ. ಜಸ್ಟ್ ಹೀಗೆ ಇಟ್ಟರೂ ನಡೆಯುತ್ತೆ. ಬಟ್ ಬಲಗೈಯ ಹಿಂದೆ ಭಾಗ ಮಾತ್ರ ಸ್ವಲ್ಪ ದೊಡ್ಡದಾಗಿರೋಂತಹ ಬಾಕ್ಸ್ನ ಇಟ್ಕೊಳ್ಳಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಕಾಲು ಕರೆಕ್ಟಾಗಿ ಕೂರೋದಕ್ಕೆ ಈಸಿ ಆಗುತ್ತೆ. ಈಗ ನಾನು ಬ್ಲೌಸ್ ಪೀಸ್ನ ಇಲ್ಲಿ ಜಸ್ಟ್ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಒಂದು ಬ್ಲೌಸ್ ಪೀಸ್ನ ಕಟ್ಕೊಳ್ಳೋದು ನಿಮಗೆ ಆಪ್ಷನಲ್. ಬೇಕು ಅಂದರೆ ಕಟ್ಕೋಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ನೀವು ಕಟ್ಕೊಳ್ಳುವಾಗ ಸ್ಯಾರಿ ಮ್ಯಾಚಿಂಗ್ ಕಲರೇ ಕಟ್ಕೊಳ್ಳಿ. ಇಲ್ಲ ಅಂತ ಅಂದರೆ ಕೈಗಡೆ ಮೇಲ್ಗಿಂದ ಕೈ ಅಟ್ಯಾಚ್ ಮಾಡುವಾಗ ಬ್ಲೌಸ್ ಪೀಸ್ನ ಫ್ರಂಟ್ಗೆ ತೊಗೊಳ್ಳಿ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಆ ರೀತಿಯಾಗಿ ಫ್ರಂಟ್ಗೆ ಬ್ಲೌಸ್ ಪೀಸ್ನ ಹಾಕ್ಕೊಂಡ್ರೆ ನಿಮ್ಗೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ನಾನು ಸೆರ್ಗನ್ನ ಈ ರೀತಿಯಾಗಿ ಅಲ್ಲಲ್ಲಿ ನೆರಿಗೆಗಳನ್ನ ಹಾಕಿ ಈ ರೀತಿಯಾಗಿ ಕ್ಲಿಪ್ಸ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಲೆಂತಾಗೇ ಬೇಕಾಗುತ್ತೆ ಸೆರ್ಗು. ಎಷ್ಟು ಬೇಕೋ ಅಷ್ಟು ಲೆಂತ್ನ ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಎಷ್ಟು ಆಗುತ್ತೋ ಅಷ್ಟು ಸಣ್ಣ ಸಣ್ಣದಾಗಿ ಅಂಚಿಂದ ಸೆರ್ಗಿನ ಸ್ವಲ್ಪ ಭಾಗ ಬಿಟ್ಟು ಇನ್ನು ಉಳಿದ ಭಾಗ ಎಲ್ಲನೂ ಈ ರೀತಿಯಾಗಿ ನೆರಿಗೆಗಳಾಗಿ ಹಾಕ್ಕೊಂಡು ನಂತರ ಅಲ್ಲಿ ಒಂದೊಂದೇ ಕ್ಲಿಪ್ನ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಮಧ್ಯಕ್ಕೆ ಬರೋ ಹಾಗೆ ಫೋಲ್ಡ್ನ ಮಾಡಿಕೊಂಡು ನಾವು ಮೊದಲನೇ ಬಿಂದಿಗೆ ಏನಿಟ್ಟಿದ್ದೀವಿ ಕೆಳಗಡೆ ಬಿಂದಿಗೆ, ಆ ಬಿಂದಿಗೆ ಕಂಠಕ್ಕೆ ಇದು ಕರೆಕ್ಟಾಗಿ ಈ ರೀತಿಯಾಗಿ ಅಗಲವಾಗಿ ಬರಬೇಕು. ಆ ರೀತಿ ನೋಡಿಕೊಂಡು ಇಲ್ಲಿ ಒಂದು ಟೈಟಾಗಿ ದಾರಾನ ಕಟ್ಕೋಬೇಕು. ನೋಡಿ, ಇಲ್ಲಿ ನಾನು ದಾರಾನ ಕಟ್ಕೊಂಡಿದ್ದೀನಿ. ಈ ರೀತಿಯಾಗಿ ಅಗಲವಾಗಿ ಕಟ್ಕೊಂಡಾಗ ತುಂಬ ಚೆನ್ನಾಗಿ ಬರುತ್ತೆ ನೆರಿಗೆಗಳು. ಸ್ವಲ್ಪ ಅಗಲವಾಗಿ ಹಾಕ್ಕೊಳ್ಳಿ. ಬಿಂದಿಗೆ ಸುತ್ತಿ ಸೀರೆನ ಹಾಕ್ಕೊಂಡ್ರೆ ನೆರಿಗೆಗಳು ಉದ್ದ ಲೆಂತ್ ಕಮ್ಮಿ ಆಗೋಗುತ್ತೆ. ಅದರಿಂದ ಈ ರೀತಿಯಾಗಿ ಕಟ್ಕೊಳ್ಳಿ. ಈಗ ನೆರಿಗೆಗಳಿಗೆ ಹಾಕಿರೋ ಅಂತಹ ಕ್ಲಿಪ್ಗಳನ್ನೆಲ್ಲ ಬಿಚ್ಚಿ ನೆರಿಗೆನ ಅಗಲವಾಗಿ ಇಲ್ಲಿ ಸರಿ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಆಗುತ್ತೋ ಅಷ್ಟು ಚಿಕ್ಕದಾಗಿ ಫ್ಲೋರ್ ಮೇಲೆ ಹಾಕಿ ನೆರಿಗೆಗಳನ್ನ ಹಾಕ್ಕೊಳ್ಳಿ. ಆಗ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನಂದು ಸ್ಯಾರಿ ಫುಲ್ಲು ಜರಿ ವರ್ಕ್ ಇದೆ, ಅದರಿಂದ ಇಲ್ಲಿ ನನಗೆ ತುಂಬಾ ಟೈಮ್ ತೊಗೊಳ್ತು ನೆರಿಗೆ ಹಿಡಿಯುವಾಗಲೂ. ಜೊತೆಗೆ ಇಲ್ಲಿ ಕಟ್ ಆದಮೇಲೂ ಈ ನೆರಿಗೆಗಳನ್ನ ಅಗಲ ಮಾಡೋದಕ್ಕೂ ಅಷ್ಟೇ ನನಗೆ ತುಂಬ ಟೈಮ್ ತೊಗೊಳ್ತು ಸ್ಯಾರಿನ ನೆರಿಗೆ ಹಾಕಲಿಕ್ಕೆ. ಅಂದರೆ ಈ ನೆರಿಗೆಗಳನ್ನ ನೀಟಾಗಿ ಒಂದ್ರ ಪಕ್ಕ ಈ ರೀತಿ ಕೂರಿಸ್ಲಿಕ್ಕೆ ನೀವು ಕಂಪ್ಲೀಟಾಗಿ ನಿಧಾನಕ್ಕೆ ಮೇಲ್ಗಡೆಯಿಂದ ಒಂದೊಂದೇ ನೆರಿಗೆನ ತೆಗೆದು ಕೆಳಗಡೆ ನೀಟಾಗಿ ಈ ರೀತಿಯಾಗಿ ಪಕ್ಕದಲ್ಲೇ ಜೋಡಿಸ್ತಾ ಬನ್ನಿ. ಆಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾವಿಲ್ಲಿ ಕಂಠಕ್ಕೆ 2ನೇ ಬಿಂದಿಗೆ ಕಂಠಕ್ಕೆ ಈ ನೆರಿಗೆಗಳನ್ನ ಹಾಕ್ಕೊಳ್ಳುವಾಗ ಸ್ವಲ್ಪ ಟೈಟಾಗಿ ಹಾಕ್ಕೊಳ್ಳಿ, ದಾರಾನ ಕಟ್ಕೊಳ್ಳಿ. ನಾವು ಈ ರೀತಿಯಾಗಿ ನೆರಿಗೆಗಳನ್ನ ಸರಿ ಮಾಡುವಾಗ ಒಂದೊಂದು ನೆರಿಗೆಗಳು, ಏಕೆಂದರೆ ತೀರಾ ಚಿಕ್ಕದಾಗಿ ಹಾಕಿರ್ತೀವಿ ನಾವು ನೆರಿಗೆಗಳು, ಆ ನೆರಿಗೆಗಳನ್ನ ಹಾಕುವಾಗ ನೆರಿಗೆಗಳು ಬಿಚ್ಚೋಗೋ ಚಾನ್ಸಸ್ ಇರುತ್ತೆ. ಅದರಿಂದ ನಾವು ಕಂಠಕ್ಕೆ ಕಟ್ಟುವಾಗ ದಾರಾನ ಟೈಟಾಗಿ ಕಟ್ಕೋಬೇಕು. ನಂತರ ಈ ರೀತಿಯಾಗಿ ಒಂದ್ರ ಪಕ್ಕ ಒಂದು ನೆರಿಗೆಗಳು ಏನಿದೆ ನಾವು ಎಷ್ಟು ಆಗುತ್ತೋ ಅಷ್ಟು ಸಣ್ಣದಾಗಿ ನೆರಿಗೆಗಳನ್ನ ತೊಗೊಂಡಾಗ ನಮಗೆ ಈ ರೀತಿ ಅಗಲವಾಗಿ ಬರುತ್ತೆ, ಫ್ಲವರ್ ಥರ ಕಾಣಿಸುತ್ತೆ. ನಾವು ಸ್ಯಾರಿ ಎಲ್ಲ ಕಂಪ್ಲೀಟಾಗಿ ಅಲಂಕಾರ ಎಲ್ಲ ಫಿನಿಶ್ ಆದಮೇಲೆ ಲೈಟಾಗಿ ನೆರಿಗೆಗಳನ್ನ ಸರಿ ಮಾಡ್ಕೋಬೋದು. ಅದಕ್ಕೂ ಮುಂಚೆ ಮೊದಲೇ ನೀಟಾಗಿ ನೆರಿಗೆಗಳನ್ನ ಸರಿ ಮಾಡ್ಕೋಬೇಕು. ಈಗ ನೋಡಿ, ನೆರಿಗೆಗಳನ್ನ ನಾನು ಹಾಕ್ಕೊಂಡಿದ್ದೀನಿ. ಈಗ ಸೆರಗಿನ ಭಾಗ ಏನಿತ್ತು ಅದನ್ನು ಬಿಂದಿಗೆ ಸುತ್ತಿ ಅದನ್ನು ಫ್ರಂಟ್ಗೆ ಈ ರೀತಿಯಾಗಿ ತೊಗೊಂಡು ಬರಬೇಕು. ಫ್ರಂಟ್ಗೆ ತಂದ ಮೇಲೆ ಅದಕ್ಕೆ ಹಾಕಿರುವಂತಹ ಕ್ಲಿಪ್ಸ್ಗಳನ್ನೆಲ್ಲ ತೆಗೆದು ಈ ರೀತಿಯಾಗಿ ಲೆಫ್ಟ್ ಸೈಡ್ ಶೋಲ್ಡರ್ ಮೇಲೆ ಹಾಕ್ಕೋಬೇಕು. ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ನ ಬಲಗಡೆ ಬಿಟ್ಟು ನಂತರ ಬ್ಯಾಕ್ ಸೈಡಿಂದ ಫ್ರಂಟ್ಗೆ ನೆರಿಗೆಗಳನ್ನ ತರಬೇಕು. ಸೆರಗಿನ ನೆರಿಗೆಗಳನ್ನ ತಂದು ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ನ ನೋಡಿಕೊಂಡು ಕರೆಕ್ಟಾಗಿ ಬಂದಿದೆ ಅಂತ ಆದರೆ ಮತ್ತೆ ಬ್ಯಾಕ್ ಸೈಡಿಗೆ ಆ ನೆರಿಗೆಗಳನ್ನ ಹಾಕಿ ನಂತರ ರೈಟ್ ಸೈಡಿಂದ ಸೆರಗಿಗೆ ಹಾಕಿರೋ ಅಂತಹ ಕ್ಲಿಪ್ಸ್ಗಳನ್ನೆಲ್ಲ ಒಂದೊಂದಾಗಿ ರಿಮೂವ್ ಮಾಡಿ ಸೆರಗಿನ ಭಾಗ ಏನಿದೆ ಅದನ್ನು ಕ್ಲಿಪ್ ಹಾಕಿರ್ತೀವಲ್ಲ ಆ ಕ್ಲಿಪ್ನ ತೆಗೆದು ಈ ರೀತಿಯಾಗಿ ಅಗಲವಾಗಿ ಮಾಡ್ಕೋಬೇಕು.
ಇಲ್ಲಿ ಹೆವಿಯಾಗಿ ನೆರಿಗೆಗಳು ಬಂದಿರುತ್ತೆ. ಆಲ್ಮೋಸ್ಟ್ ಒಂದು 10 ಆದರೂ ಬಂದಿರುತ್ತೆ ನೆರಿಗೆಗಳು. ತೀರಾ ಚಿಕ್ಕದಾಗಿ ಹಾಕ್ಕೊಂಡ್ರೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈಗ ಅದನ್ನು ಅಗಲವಾಗಿ ಮಾಡಿಕೊಂಡು ಬಿಂದಿಗೆ ಕಾಣಿಸ್ದಿರ ಇರೋ ಹಾಗೆ ಬಿಂದಿಗೆಯ ಕಂಠದ ಹತ್ರನೂ ಮತ್ತು ಲೆಫ್ಟ್ ಹ್ಯಾಂಡ್ ಹತ್ರನೂ ಬಿಂದಿಗೆ ಮತ್ತು ನಾವು ಕಟ್ಟಿರುವಂತಹ ಬ್ಲೌಸ್ ಪೀಸ್ ಎರಡೂ ಕಾಣಿಸ್ದಿರ ಇರೋ ಹಾಗೆ ಅಗಲವಾಗಿ ಸೀರೆನ ತೆಗೆದು ನಂತರ ಒಂದು ಪಿನ್ನನ್ನು ಹಾಕ್ಕೋಬೇಕು. ನಂತರ ಬಲಗೈ ಹತ್ರ ಬಂದಾಗ ಅಲ್ಲಿ ಹಾಕಿರುವಂತಹ ಕ್ಲಿಪ್ಸ್ಗಳನ್ನೆಲ್ಲ ರಿಮೂವ್ ಮಾಡಿ ಸೆರಗಿನ ಭಾಗದ ಮೊದಲನೇ ನೆರಿಗೆ ಏನಿದೆ ಆ ನೆರಿಗೆನ ಮಾತ್ರ ಟೈಟಾಗಿ ಎಳ್ಕೋಬೇಕು. ಟೈಟಾಗಿ ಅದನ್ನು ಎಳ್ಕೊಂಡು ಕತ್ತಿನ ಭಾಗನ ಕಂಪ್ಲೀಟಾಗಿ ಕವರ್ ಮಾಡಿ ಸೆರಗಿನ ಭಾಗನ ಅಗಲವಾಗಿ ಮಾಡ್ಕೋಬೇಕು. ನಂತರ ಈ ಕತ್ತಿನ ಭಾಗದ ಹತ್ರ ಒಂದೇ ಒಂದು ನೆರಿಗೆನ ಎಳೆದು ಟೈಟಾಗಿ ಪಿನ್ನನ್ನು ಹಾಕಿ ನಂತರ ಹಿಂದಕ್ಕೆ ಎಳೆದು ಟೈಟಾಗಿ ಒಂದು ಪಿನ್ನನ್ನು ಹಾಕಬೇಕು. ಸೆರಗಿನ ಭಾಗ ಎಲ್ಲ ಕಂಪ್ಲೀಟಾಗಿ ಲೂಸಾಗಿ ಇದ್ರೂ ಮೊದಲನೇ ನೆರಿಗೆ ಮಾತ್ರ ಯಾವಾಗಲೂ ಟೈಟಾಗಿ ಎಳೆದು ಹಿಂದಕ್ಕೆ ಪಿನ್ ಮಾಡಿ, ಆಗ ಬಿಂದಿಗೆ ಕಾಣಿಸೋದಿಲ್ಲ, ಪ್ಲಸ್ ಚೆನ್ನಾಗಿಯೂ ಕಾಣಿಸುತ್ತೆ, ತುಂಬ ಲುಕ್ಕಾಗಿ ಕಾಣಿಸುತ್ತೆ. ಈಗ ನೆರಿಗೆಗಳನ್ನೆಲ್ಲ ಕಂಪ್ಲೀಟಾಗಿ ಒಂದು ಚೂರು ಬಿಂದಿಗೆ ಕಾಣಿಸ್ದಿರ ಇರೋ ಹಾಗೆ ಜೋಡಿಸ್ಕೊಂಡು ನಂತರ ಬ್ಯಾಕ್ ಸೈಡಿಂದ ಸೆರಗು ಏನಿತ್ತು ಆ ಸೆರಗನ್ನ ಫ್ರಂಟ್ಗೆ ತೊಗೊಂಡು ಬರಬೇಕು. ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ಫ್ರಂಟ್ಗೆ ತಂದು ಸೆರಗಿನ ಭಾಗನ ಅಗಲ ಮಾಡ್ಕೋಬೇಕು. ಮೊದಲಿಗೆ ಎಷ್ಟು ಆಗುತ್ತೆ ಅಷ್ಟು ಅಗಲ ಮಾಡಿಕೊಂಡು ಆ ನಂತರ ಅಲ್ಲಿಗೆ ಒಂದು ಪಿನ್ನನ್ನು ಹಾಕ್ಕೋಬೇಕು. ಸೆರಗನ್ನ ಅಗಲ ಮಾಡಿ ನಂತರ ಒಂದು ಪಿನ್ನನ್ನು ಹಾಕ್ಕೋಬೇಕು. ಕೆಳಗಡೆ ಭಾಗ ಈ ರೀತಿಯಾಗಿ ಅಗಲವಾಗಿ ಇರಬೇಕು. ಬಟ್ ಬಿಂದಿಗೆಯ ಕಂಠದ ಹತ್ರ ಏನಿದೆ ಆ ಕಂಠದ ಹತ್ರ ಮಾತ್ರ ನೆರಿಗೆಗಳನ್ನ ಸ್ವಲ್ಪ ಅಗಲ ಮಾಡಿಕೊಂಡು ಪಿನ್ನನ್ನು ಹಾಕ್ಕೋಬೇಕು. ಸೆರಗಿನ ಮೊದಲನೇ ನೆರಿಗೆಗೂ ಜೊತೆಗೆ ನಾವು ಮತ್ತೆ ಹಾಕಿರುವಂತಹ ಡಬಲ್ ಸೆರಗೇನಿತ್ತು ಅದಕ್ಕೂ ಸೇರಿಸಿ ಒಂದು ಪಿನ್ನನ್ನು ಹಾಕ್ಕೊಳ್ಬೇಕು. ಆಗ ನಾವು ಏನು ಸೆರಗನ್ನ ಹಾಕಿರ್ತೀವಿ ಅದು ನೀಟಾಗಿ ಕುತ್ಕೊಳ್ಳುತ್ತೆ. ಕುತ್ತಿಗೆ ಭಾಗದ ಹತ್ರ ಪಿನ್ನನ್ನು ಹಾಕಿದ ಮೇಲೆ ಈ ನೆರಿಗೆಗಳನ್ನ ಸೊಂಟದ ಭಾಗದ ಹತ್ರ ನೆರಿಗೆಗಳನ್ನ ನೀಟಾಗಿ ಒಂದ್ರ ಪಕ್ಕ ಒಂದು ಈ ರೀತಿಯಾಗಿ ಜೋಡಿಸ್ಕೋಬೇಕು. ಅಗಲವಾಗಿ ಬೇಕು ಅಂದರೆ ಅಗಲವಾಗಿ ಜೋಡಿಸ್ಕೋಬೋದು, ಇಲ್ಲ ಸಣ್ಣದಾಗಿ ಬೇಕು ಅಂದರೆ ಸಣ್ಣದಾಗಿಯೂ ಸಹ ಜೋಡಿಸ್ಕೋಬೋದು. ನೀವು ಉಡಿಸುವಾಗ ಯಾವ ರೀತಿ ಬೇಕು ಅಂತ ಅಗಲ ಸಣ್ಣ ನೋಡಿಕೊಂಡು ಮೊದಲಿಗೆ ನೆರಿಗೆಗಳನ್ನ ಜೋಡಿಸ್ಕೊಂಡು ನಂತರ ಇಲ್ಲಿ ನಾನು ಒಂದು ಲೇಸ್ನ ಕಟ್ಕೊಳ್ತಾ ಇದ್ದೀನಿ. ಲೇಸ್ನ ಕಟ್ಕೊಂಡು ಟೈಟಾಗಿ ಮಾಡ್ಕೋಬೇಕು. ಮೊದಲಿಗೆ ಲೇಸ್ನ ಈ ರೀತಿಯಾಗಿ ಇಟ್ಕೊಂಡು ಸೆರಗಿನ ನೆರಿಗೆಗಳನ್ನ ಏನಿದೆ ಅದನ್ನು ಕೆಳಗಡೆಗೆ ಈ ರೀತಿಯಾಗಿ ಎಳ್ಕೋಬೇಕು. ಎಳ್ಕೊಂಡು ನಂತರ ಹಿಂದ್ಗಡೆ ಟೈಟಾಗಿ ಲೇಸ್ನ ಕಟ್ಕೋಬೇಕು. ಆಗ ನಿಮಗೆ ಪರ್ಫೆಕ್ಟಾಗಿ ಸೆರಗು ನಾವು ಏನು ಹಾಕಿರ್ತೀವಿ ಅದು ಫಿಟ್ಟಾಗಿ ಕೂತಿರುತ್ತೆ, ಪರ್ಫೆಕ್ಟಾಗಿ ಬಂದಿರುತ್ತೆ. ಈಗ ನೋಡಿ ನಾನು ಕಾಲುಗಳನ್ನ ತೊಗೊಂಡಿದ್ದೀನಿ. ಒಂದು ಕಾಲಿಗೆ ಈ ರೀತಿಯಾಗಿ ನಾಟ್ನ ಹಾಕ್ಕೊಂಡಿದ್ದೀನಿ. ಮತ್ತೊಂದು ಕಾಲು ಉದ್ದಾನೆ ಇರಬೇಕು, ಏಕೆಂದರೆ ಇಲ್ಲಿ ನಾವು ಒಂದು ಕಾಲನ್ನ ಮಾತ್ರ ಮಡಚ್ತಾ ಇದ್ದೀವಿ. ಅದರಿಂದ ಇನ್ನೊಂದು ಕಾಲಿಗೆ ನಾವು ಯಾವುದೇ ರೀತಿಯಾದ ನಾಟ್ ಏನೂ ಹಾಕ್ಕೊಂಡಿಲ್ಲ. ಹಾಗೆ ಡೈರೆಕ್ಟಾಗಿ ಈಗ ನೋಡಿ ಪಾದನ ಮೊದಲಿಗೆ ಯಾವ ರೀತಿಯಾಗಿ ಜೋಡಿಸ್ಕೋಬೇಕು ಅಂತ ನೋಡ್ಕೋಬೇಕು. ನಮಗೆ ಲೆಫ್ಟ್ ಸೈಡ್ ಬೇಕು ಅಂದರೆ ಲೆಫ್ಟ್ ಸೈಡು, ಇಲ್ಲ ರೈಟ್ ಸೈಡ್ ಬೇಕು ಅಂದರೆ ರೈಟ್ ಸೈಡು, ನಮಗೆ ಯಾವ ಥರ ಬೇಕು ಅಂತ ಅದನ್ನು ಮೊದಲಿಗೆ ಅದನ್ನು ಜಸ್ಟ್ ಇಟ್ಟು ನೋಡಬೇಕು. ಈಗ ನಾನಿಲ್ಲಿ ಬ್ಲೌಸ್ ಪೀಸ್ನ ತೊಗೊಂಡಿದ್ದೀನಿ. ಮ್ಯಾಚಿಂಗ್ ಕಲರ್ ಬ್ಲೌಸ್ ಪೀಸ್ನ ತೊಗೊಳ್ಳಿ. ನೀವು ಸ್ಯಾರಿಯಲ್ಲೇ ಬಂದಿರೋದು ಆದ್ರೂ ಓಕೆ, ಇಲ್ಲ ಸಪ್ರೇಟ್ ಆಗಾದರೂ ಬ್ಲೌಸ್ ಪೀಸ್ನ ತೊಗೊಳ್ಳಿ. ಅದನ್ನು ಎರಡು ಭಾಗವಾಗಿ ಮಾಡಿಕೊಂಡು ಈ ರೀತಿಯಾಗಿ ಕಾಲಿಗೆ ಸುತ್ತಕೊಳ್ತಾ ಬರಬೇಕು. ನೋಡಿ ಈಗ ನಾನು ಬಲಗಾಲ್ಗೆ ಮಾತ್ರ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಗುಂಡು ಪಿನ್ನನ್ನು ಹಾಕಿ ಟೈಟ್ ಮಾಡಿಕೊಂಡೆ. ನಂತರ ಪಾದದ ಮೇಲ್ಗಡೆಗೆ ಇದು ಬರಬೇಕು. ನೋಡಿ ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ಪಾದದ ಮೇಲ್ಗಡೆ ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ನಮಗೆ ಕಾಲಿಗೆ ಪರ್ಫೆಕ್ಟಾಗಿ ನಾವು ಏನು ಉಡಿಸಿರ್ತೀವಿ ಅದು ನೀಟಾಗಿ ಕಾಣಿಸೋದಕ್ಕೋಸ್ಕರ ಕರೆಕ್ಟಾಗಿ ಈ ರೀತಿಯಾಗಿ ಸುತ್ಕೋಬೇಕು ಕಾಲಿಗೆ. ನೀವು ಬ್ಲೌಸ್ ಪೀಸ್ನ ಕಟ್ ಮಾಡ್ದಿರಾನು ಸಹ ಕಾಲುಗಳನ್ನ ಜೋಡಿಸಿ ನಂತರ ಈ ಬ್ಲೌಸ್ ಪೀಸ್ನ ಸುತ್ಕೋಬೋದು. ಬಿಂದಿಗೆನ ಸುತ್ತಿ ಮತ್ತೆ ಜೋಡಿಸ್ಕೋಬೋದು. ಆ ರೀತಿ ಜೋಡಿಸ್ಕೊಳ್ಳುವಾಗ ಬ್ಲೌಸ್ ಪೀಸ್ ಹೆವಿ ಉದ್ದ ಬೇಕಾಗತ್ತೆ, ಸ್ವಲ್ಪ ಲೆಂತ್ ಜಾಸ್ತಿ ಇರಬೇಕಾಗತ್ತೆ. ಈ ರೀತಿ ಮಾಡಿಕೊಂಡಾಗ ನಮಗೆ ಕಟ್ ಮಾಡಿ ತೊಗೊಂಡಾಗ ಅಷ್ಟು ಬ್ಲೌಸ್ ಪೀಸ್ ಬೇಕಾಗೋದಿಲ್ಲ. ಈಗ ನೋಡಿ ಈ ರೀತಿಯಾಗಿ ಸುತ್ತಕೊಂಡು ಕೊನೆ ತುದಿ ಏನಿದೆ ಅಲ್ಲಿವರೆಗೂ ಈ ರೀತಿಯಾಗಿ ಕಂಪ್ಲೀಟಾಗಿ ಸುತ್ತಕೊಂಡು ಅಲ್ಲಲ್ಲಿ ಒಂದೊಂದು ಗುಂಡು ಪಿನ್ನನ್ನು ಹಾಕ್ಕೋಬೇಕು.
ಬ್ಲೌಸ್ ಪೀಸ್ನ ಬಾರ್ಡರ್ ಏನಿದೆ ಆ ಬಾರ್ಡರ್ ನಮಗೆ ಪಾದದ ಮೇಲ್ಗಡೆ ಡಿಸೈನ್ ಆಗಿ ಬರೋ ಹಾಗೆ ನಾವು ಇದನ್ನು ಪಾದಕ್ಕೆ ಸುತ್ಕೋಬೇಕು, ಕಾಲಿಗೆ ಸುತ್ತಕೊಂಡು ನಂತರ ಲಾಸ್ಟಲ್ಲಿ ಒಂದು ರಬ್ಬರ್ ಬ್ಯಾಂಡನ್ನ ಹಾಕ್ಕೋಬೋದು. ಇಲ್ಲ ಅಂದರೆ ಪಿನ್ ಅಥವಾ ಗುಂಡು ಪಿನ್ನಿಂದ ಅದನ್ನು ಟೈಟ್ ಮಾಡ್ಕೋಬೇಕು. ಕಾಲು ಯಾವ ಥರ ಇರುತ್ತೆ ಅದೇ ಶೇಪಿಗೇ ಟೈಟಾಗಿ ನಾವು ಬಟ್ಟೆನ ಸುತ್ಕೋಬೇಕು. ಬಾರ್ಡರ್ನ ಡಿಸೈನ್ ಆಗಿ ಬರೋ ಹಾಗೆ ಈ ರೀತಿಯಾಗಿ ಸುತ್ಕೋಬೇಕು. ಈಗ ನೋಡಿ ಬಲಗಾಲು ಚೆನ್ನಾಗಿ ಕಂಪ್ಲೀಟಾಗಿ ಫುಲ್ಲು ಕಾಲು ಎಷ್ಟು ಸಣ್ಣ ಆಯಿತು ಅಷ್ಟು ಸಣ್ಣದವರೆಗೂ ಈ ರೀತಿಯಾಗಿ ಅಂದರೆ ಯಾವ ಶೇಪಲ್ಲಿರುತ್ತೆ ಆ ಶೇಪಲ್ಲಿ ನಾವು ಈ ರೀತಿಯಾಗಿ ಸುತ್ತಕೊಂಡು ಸೈಡ್ಗೆ ಇಟ್ಕೊಳ್ಳೋಣ. ಬರೀ ಇಲ್ಲಿ ನಾನು ರೈಟ್ ಸೈಡಿಗೆ ತೋರಿಸಿದ್ದೀನಿ. ಈಗ ಲೆಫ್ಟ್ ಸೈಡ್ದು ಸೇಮ್ ಯಾವ ರೀತಿ ಬಲಗಾಲು ನಾನು ಸುತ್ತಕೊಂಡಿದ್ದೆ ಅದೇ ರೀತಿಯೇ ಇಲ್ಲಿ ಇನ್ನುಳಿದಂತಹ ಬ್ಲೌಸ್ ಪೀಸ್ ಏನಿತ್ತು ಅದನ್ನು ಕಟ್ ಮಾಡಿ ತೊಗೊಂಡಿದ್ದೆ. ಅದನ್ನು ಇಲ್ಲಿ ಮೊದಲಿಗೆ ಒಂದು ಗುಂಡು ಪಿನ್ನನ್ನು ಹಾಕ್ಕೊಳ್ಬೇಕು. ಈ ರೀತಿಯಾಗಿ ಬ್ಲೌಸ್ ಪೀಸ್ನ ಬಾರ್ಡರ್ ಏನಿದೆ ಆ ಬಾರ್ಡರ್ ನಮಗೆ ಮೇಲ್ಗಡೆ ಬರಬೇಕು. ಆ ರೀತಿಯಾಗಿ ಕಾಲಿಗೆ ಬಟ್ಟೆನ ನಾವು ಸುತ್ತಕೊಳ್ಬೇಕು. ಆಲ್ಮೋಸ್ಟ್ ಇದಕ್ಕೆ ಒಂದು 5ರಿಂದ 6 ಗುಂಡು ಪಿನ್ನಷ್ಟು ಆಗುತ್ತೆ. ಇಲ್ಲ ಅಂತ ಅಂದರೆ ನೀವು ಕಂಪ್ಲೀಟಾಗಿ ಈ ರೀತಿಯಾಗಿ ಸುತ್ತಕೊಂಡ ನಂತರ ಇದಕ್ಕೆ ನೀವು ದಾರನೂ ಸಹ ಸುತ್ಕೋಬೋದು. ಸೇಮ್ ಬ್ಲೌಸ್ ಪೀಸ್ ಕಲರ್ ಯಾವುದಿರುತ್ತೆ ಅದೇ ದಾರದಲ್ಲೇ ಈ ರೀತಿಯಾಗಿ ಸುತ್ತಕೊಂಡ್ರೆ ನಿಮಗೆ ಅದೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಅಂದರೆ ಸೇಮ್ ಕಲರಲ್ಲಿನೇ ತೊಗೋಬೇಕು. ಇಲ್ಲ ಅಂದರೆ ಕಾಂಟ್ರಾಸ್ಟ್ ಕಲರಲ್ಲಿ ತೊಗೊಂಡು ಅದನ್ನು ಡಿಸೈನ್ ಆಗಿ ಸುತ್ಕೋಬೇಕು ದಾರಾನ, ಆಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈಗ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ನಾನು ಬರೀ ಇಲ್ಲಿ ಗುಂಡು ಪಿನ್ನನ್ನು ಹಾಕಿ ಮಾಡಿದ್ದೀನಿ. ಕಾಲು ಯಾವ ಶೇಪಲ್ಲಿ, ಯಾಕೆಂದರೆ ನಾವು ಆಲ್ರೆಡಿ ಕಾಲನ್ನ ಮಡ್ಚಿದ್ದೀವಿ, ಆ ಮಡ್ಚಿರೋ ಕಾಲು ಶೇಪ್ಗೆ ನಾವು ಬಟ್ಟೆನ ಈ ರೀತಿಯಾಗಿ ಸುತ್ಕೋಬೇಕು. ಕಾಲಿನ ತುದಿವರೆಗೂ ಬಟ್ಟೆ ಬರೋ ಹಾಗೆ ನೋಡಿಕೊಂಡು ನಂತರ ತುದಿಯಲ್ಲಿ ಟೈಟಾಗಿ ಒಂದು ಪಿನ್ನನ್ನು ಹಾಕ್ಕೊಳ್ಬೇಕು. ಕಾಲು ನಮಗೆ ಇಲ್ಲಿ ಮಡ್ಚಿರೋ ಥರ ತೋರಿಸೋದಕ್ಕೋಸ್ಕರ ಈ ರೀತಿಯಾಗಿ ನಾಟ್ನ ಹಾಕ್ಕೊಂಡಿದ್ದೀನಿ. ಈಗ ನೋಡಿ ಬಲಗಾಲು ಏನಿದೆ ಆ ಬಲಗಾಲು ಸೊಂಟದ ಡಾಬ್ ಏನು ಕಟ್ಟಿರ್ತೀವಿ ಆ ಡಾಬ್ ಮೇಲೆ ನಮಗೆ ಕೂರಬೇಕು. ನಂತರ ನಾವು ಏನು ಬಾಕ್ಸ್ ಇಟ್ಟಿರ್ತೀವಿ ಆ ಬಾಕ್ಸ್ ಮೇಲ್ಗಡೆನೇ ಕೂರಬೇಕು. ಆಗ ನಮಗೆ ಕಾಲು ಕೆಳಗಡೆ ಬೀಳೋದಿಲ್ಲ. ಪರ್ಫೆಕ್ಟಾಗಿ ಸೊಂಟದ ಮೇಲ್ಗಡೆಯಿಂದ ಕಾಲು ಬಂದಿರೋ ಥರ ಕಾಣಿಸುತ್ತೆ. ಈಗ ಎಡಗಾಲು ಏನಿದೆ ಎಡಗಾಲು ನಮಗೆ ಸೊಂಟದ ಹತ್ರ ಕರೆಕ್ಟಾಗಿ ಬಂದು ನಾವು ಎಡಗೈ ಏನಿದೆ ಅದನ್ನು ಬಳಸಿ ಬಲಗಾಲಿನ ಮುಂದೆ ಬರಬೇಕು. ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ಈ ರೀತಿಯಾಗಿ ಮೊದಲಿಗೆ ಕೈನಿ ಮತ್ತು ಕಾಲನ್ನ ಕರೆಕ್ಟಾಗಿ ಜೋಡಿಸ್ಕೋಬೇಕು. ಎಲ್ಲಿಗೆ ನಮಗೆ ಕೈ ಮತ್ತು ಕಾಲುಗಳು ಕರೆಕ್ಟಾಗಿ ಬರಬೇಕು ಅಂತ ಮೊದಲಿಗೆ ಒಂದು ಸಲ ನೋಡಿಕೊಂಡು ನಂತರ ಅಲ್ಲಿಗೇ ಪಿನ್ನನ್ನು ಹಾಕ್ಕೊಳ್ಬೇಕು. ಈಗ ನೋಡಿ ಬಲಗಾಲು ಮತ್ತು ಎಡಗಾಲು ಪಾದದ ಹತ್ರ ಎರಡು ಒಂದೇ ಸಮಕ್ಕೆ ಕೂರೋ ಹಾಗೆ ನಾನಿಲ್ಲಿ ಗುಂಡು ಪಿನ್ನನ್ನು ಹಾಕ್ಕೊಂಡು ನಂತರ ದಾರದಲ್ಲಿನೂ ಸಹ ಕಟ್ಕೊಂಡಿದ್ದೀನಿ. ಅದು ನೀವು ಸ್ಯಾರಿ ಕಲರು ಅಥವಾ ಬ್ಲೌಸ್ ಕಲರ್ ಏನಿದೆ ಅದೇ ಕಲರಲ್ಲಿನೇ ದಾರಾನ ಕಟ್ಕೊಳ್ಳಿ. ಮತ್ತು ಒಂದು ಗುಂಡು ಪಿನ್ನು ಇಲ್ಲ ಅಂತ ಅಂದರೆ ಬಟ್ಟೆಗೆ ಹಾಕುವಂಥ ಪಿನ್ ಎರಡನ್ನೂ ಸೇರಿಸಿ ಪಾದನ ಜಾಯಿನ್ ಮಾಡ್ಕೋಬೇಕು. ನಂತರ ಎಡಗೈ ಏನಿತ್ತು ಆ ಎಡಗೈ ನಾವು ಮಡ್ಚಿರೋ ಅಂತಹ ಎಡಗಾಲೇನಿದೆ ಎಡಗಾಲಿನ ಪಕ್ಕಕ್ಕೆ ಬರಬೇಕು. ಆ ರೀತಿಯಾಗಿ ನೋಡಿಕೊಂಡು ನಾವಿಲ್ಲಿ ಕಾಲನ್ನ ಏನಿಟ್ಟಿದ್ದೀವಿ ಆ ಎಡಗಾಲು ಆ ಕಾಲನ್ನ ಎಳೆದು ಹಿಂದಕ್ಕೆ ಒಂದು ಸ್ಯಾರಿಗೆ ಟೈಟಾಗಿ ಪಿನ್ನನ್ನು ಹಾಕಬೇಕು. ಆಗ ನಮಗೆ ಕಾಲು ಅನ್ನೋದು ಏನಿಟ್ಟಿರ್ತೀವಿ ಅದು ಬೀಳೋದಿಲ್ಲ. ಈಗ ಎಡಗಾಲಿನ ಮೊಣಕಾಲಿಗೆ ಟೈಟಾಗಿ ಸೇರಿಸಿ ಎರಡಕ್ಕೂ ಸೇರಿಸಿ ಒಂದು ನಾಟ್ನ ಹಾಕ್ಕೊಳ್ಳಿ. ಇಲ್ಲ ಅಂದರೆ ಒಂದು ಸೇಫ್ಟಿ ಪಿನ್ ಅಥವಾ ಗುಂಡು ಪಿನ್ನನ್ನು ಹಾಕ್ಕೊಳ್ಬೇಕು. ಸೇಫ್ಟಿ ಪಿನ್ ಗುಂಡು ಪಿನ್ ಹಾಕೋದ್ರ ಜೊತೆಗೆ ಒಂದು ಟೈಟಾಗಿ ಸೇಮ್ ಮ್ಯಾಚಿಂಗ್ ಕಲರಲ್ಲಿ ಒಂದು ದಾರನ ಕಟ್ಕೊಂಡ್ಬಿಡಿ. ನಿಮಗೆ ಎಷ್ಟೊತ್ತು ಬೇಕಾದರೂ ಹಾಗೇ ಇರುತ್ತೆ. ಏನೇ ಅಲಂಕಾರ ಮಾಡಿದ್ರು ಅದು ನಿಮಗೆ ಕೆಳಗಡೆ ಅನ್ನೋದು ಬೀಳೋದಿಲ್ಲ. ಈಗ ಬಲಗಡೆ ಹಾಕಿರುವಂತಹ ಸೆರಗಿನ ಭಾಗನೆಲ್ಲ ಹಿಂದಕ್ಕೆ ಸರಿ ಮಾಡ್ಕೋಬೇಕು. ನಂತರ ಪಾದದ ಹತ್ರ ಇರುವಂತಹ ಬಟ್ಟೆಯನ್ನೆಲ್ಲ ಟೈಟಾಗಿ ಎಳೆದು ಸೆರಗಿನ ಭಾಗದ ಹತ್ರಕ್ಕೆ ಪಿನ್ನನ್ನು ಮಾಡಬೇಕು. ನಂತರ ಇಲ್ಲಿ ಸೆರಗು ಏನಿತ್ತು ಈ ಸೆರಗಿನ ಭಾಗನ ಕಂಪ್ಲೀಟಾಗಿ ಕೆಳಗಡೆಗೆ ಎಳೆದು ನಂತರ ಈ ಕಾಲನ್ನ ಸೆರಗಿನ ಮೇಲ್ಗಡೆ ನಾವು ಮೊದಲೇ ಏನಿಟ್ಟಿರ್ತೀವಿ ಆ ಬಾಕ್ಸ್ಗೆ ಪಾದ ಬಾಕ್ಸ್ ಮೇಲೆ ಕೂತು ನಂತರ ಹಿಂದಕ್ಕೆ ಬರೋ ಹಾಗೆ ಇದನ್ನು ಜೋಡಿಸ್ಕೋಬೇಕು. ಈಗ ಸೆರಗಿನ ಭಾಗಕ್ಕೂ ಪಾದಕ್ಕೂ ಒಂದು ಗುಂಡು ಪಿನ್ನನ್ನು ಹಾಕ್ಕೊಳ್ಬೇಕು.
ನಂತರ ಪಾದದ ಕೆಳಗಡೆ ಇರುವಂತಹ ನೆರಿಗೆಗಳನ್ನ ಸರಿ ಮಾಡ್ಕೊಳ್ತಾ ಬರಬೇಕು. ಏಕೆಂದರೆ ನಾವು ಪಾದ ಜೋಡಿಸುವಾಗ ನೆರಿಗೆಗಳು ಆ ಕಡೆ ಈ ಕಡೆ ಹೋಗಿರುತ್ತೆ. ಪಾದಗಳು ಹೆವಿಯಾಗಿ ಡಿಸ್ಟರ್ಬ್ ಆಗದಿರ ಸ್ವಲ್ಪ ಲೈಟಾಗಿ ನೆರಿಗೆಗಳನ್ನ ಈ ರೀತಿಯಾಗಿ ಅಗಲವಾಗಿ ಮಾಡ್ಕೋಬೇಕು. ನಮಗೆ ಟೇಬಲ್ ಎಷ್ಟು ಅಗಲ ಇರುತ್ತೆ ಅಷ್ಟು ಅಗಲಕ್ಕೆ ಸ್ಯಾರಿನ ಹರಡ್ಕೋಬೇಕು. ಈ ರೀತಿಯಾಗಿ ನೆರಿಗೆಗಳನ್ನ ಸಣ್ಣ ಸಣ್ಣದಾಗಿ ಒಂದ್ರ ಪಕ್ಕ ಒಂದು ಕೂರೋ ಹಾಗೆ ಕಾಲಿನ ಕೆಳಗಡೆಯಿಂದ ನೆರಿಗೆಗಳನ್ನ ಒಂದೊಂದಾಗಿ ನೆರಿಗೆಗಳನ್ನ ಸರಿ ಮಾಡ್ಕೊಳ್ತಾ ಬರಬೇಕು. ನೆರಿಗೆಗಳು ಪರ್ಫೆಕ್ಟಾಗಿ ಕೂತ ಆದಮೇಲೆ ದೇವರಿಗೆ ಹಾಕುವಂತಹ ಒಡವೆಗಳೆಲ್ಲ ಹಾಕಿ ದೇವರನ್ನ ಅಲಂಕಾರ ಮಾಡಬೇಕು. ನಮಗೆ ಈ ನೆರಿಗೆಗಳನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏಕೆಂದರೆ ನಮಗೆ ಕಾಲು ಮಡಚಿ ಕೂರಿಸಿರೋದ್ರಿಂದ ಕಾಲಿನ ಕೆಳಭಾಗದಲ್ಲಿ ನೆರಿಗೆಗಳು ಬರಬೇಕು. ಆ ರೀತಿಯಾಗಿ ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಕೋಬೇಕು. ಈಗ ದೇವರಿಗೆ ನಾನು ಬಲಭಾಗದಲ್ಲಿ ಜಡೆನ ಹಾಕ್ತಾಯಿದ್ದೀನಿ. ಎಡಭಾಗದಲ್ಲಿ ಕೈನ ಕಾಲಿನ ಪಕ್ಕಕ್ಕೆ ಇಟ್ಟಿರೋದ್ರಿಂದ ಎಡಭಾಗದಲ್ಲಿ ಜಡೆನ ಹಾಕಿದ್ರೆ ಚೆನ್ನಾಗಿ ಕಾಣಿಸೋದಿಲ್ಲ. ನಮಗೆ ಬಲಭಾಗದಲ್ಲಿ ಜಡೆನ ಈ ರೀತಿಯಾಗಿ ಹಾಕಿ ಜಡೆ ಮೊಣಕಾಲು ಏನಿದೆ ಮಡಚಿರೋಂತಹ ಮೊಣಕಾಲು ಮೇಲ್ಗಡೆ ಈ ರೀತಿಯಾಗಿ ಕುಚ್ಚನ ಬರೋ ಥರ ಹಾಕ್ಕೊಳ್ಳಿ. ಆಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ದೇವರಿಗೆ ಹಾಕುವಂತಹ ಬಳೆಗಳನ್ನೆಲ್ಲ ನೀಟಾಗಿ ಹಾಕಬೇಕು. ಎಡಗೈಗೆ ಬಳೆನ ಹಾಕುವಾಗ ನಾವು ಆಲ್ರೆಡಿ ಏನು ಗಂಟನ್ನು ಹಾಕಿರ್ತೀವಿ, ಪಿನ್ನನ್ನು ಹಾಕಿರ್ತೀವಿ, ಅದನ್ನೆಲ್ಲ ರಿಮೂವ್ ಮಾಡಿ ನಂತರ ಬಳೆನ ಹಾಕಿ ನಂತರ ಅದೇ ರೀತಿಯಾಗಿ ಮೊದಲು ಹೇಗೆ ಕಟ್ಟಿರ್ತೀವಿ ನಾವು ಕಟ್ಟೋದಕ್ಕೂ ಮುಂಚೆನೇ ಸಹ ಬಳೆನ ಹಾಕಿ ನಂತರ ನಾವು ಆ ಗಂಟು ಮೊದಲೇ ಏನು ಹಾಕಿರ್ತೀವಿ ಆ ರೀತಿಯಾಗಿ ಗಂಟನ್ನು ಹಾಕ್ಕೋಬೇಕಾಗತ್ತೆ. ನೋಡಿ ಇಲ್ಲಿ ನಾನು ಪಿನ್ನನ್ನು ಹಾಕ್ಕೊಳ್ತಾ ಇದ್ದೀನಿ. ಸೇಫ್ಟಿ ಪಿನ್ ಹಾಕಿ ನಂತರ ಒಂದು ದಾರನೂ ಸಹ ಕಟ್ಕೊಂಡಿದ್ದೀನಿ. ಬಲಗೈಗೆ ದೇವರ ಬಲಗೈಗೆ 2 ಎಳೆ ರೀತಿಯಾಗಿ ಕಾಸನ್ನ ಬಿಟ್ಟು ಬೆಳ್ಳಿ ಚೊಂಬಿಂದ ಕಾಸೆಲ್ಲ ಕೆಳಗಡೆ ಹರಡಿರೋ ಹಾಗೆ ನಾನಿಲ್ಲಿ ತೋರಿಸಿದ್ದೀನಿ. ಈ ರೀತಿಯಾಗಿ ಹೇಗೆ ಮಾಡೋದು ಅಂತ ಕಾಯಿನ್ ಹಾರನ ನಾನು ಪ್ರೀವಿಯಸ್ ಆಗಿ ನನ್ನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಂತರ ಈ ರೀತಿಯಾಗಿ ಬೆಳ್ಳಿ ಚೊಂಬು ಜಸ್ಟ್ 10 ರೂಪೀಸಲ್ಲಿ ಹೇಗೆ ಮಾಡ್ಕೊಳ್ಳೋದು ಈಸಿಯಾಗಿ 10 ನಿಮಿಷದಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತಲೂ ನನ್ನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆ ಪ್ರೀವಿಯಸ್ ವಿಡಿಯೋನ ನೋಡಿಕೊಂಡು ಈ ರೀತಿಯಾಗಿ ಕಾಯಿನ್ಸಲ್ಲಿ ಹಾರನ ಮಾಡಿಕೊಂಡು ನಂತರ ಈ ರೀತಿಯಾಗಿ ಶೈನಿಂಗ್ ಆಗಿ ಕಾಣಿಸೋ ಅಂತಹ ಬೆಳ್ಳಿ ಚೊಂಬನ್ನು ಮಾಡಿಕೊಂಡು ದೇವರನ್ನ ಕೂರಿಸಿ ಮುಖವಾಡ ಇಟ್ಟು ತೋಮಾಲೆ ಹಾರ ಎಲ್ಲ ಹಾಕಿ ಕಂಪ್ಲೀಟಾಗಿ ಈ ಲುಕ್ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಈ ರೀತಿಯಾಗಿ ನೀವು ನಿಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿನ ಇನ್ನೂ ಡಿಫ್ರೆಂಟಾಗಿ ಮಾಡ್ಕೋಬೋದು. ನಿಮಗೆ ಈ ರೀತಿಯಾಗಿ ಇರುವಂತಹ ವಿಗ್ರಹಗಳು ಆಲ್ಮೋಸ್ಟ್ ಎಲ್ಲ ಅಂಗಡಿಗಳಲ್ಲೂ ಕಾಣಿಸುತ್ತೆ. ಬಟ್ ನೀವು ಒಂದು ಸಲ ತಂದರೆ ನಾವು ಸಾರಿ ಚೇಂಜ್ ಮಾಡೋದಕ್ಕಾಗಲ್ಲ. ಬಟ್ ನೀವು ಮನೆಯಲ್ಲೇ ಈ ರೀತಿಯಾಗಿ ಈಸಿಯಾಗಿ ದೇವಿಗೆ ಅಲಂಕಾರನ ಮಾಡ್ಕೋಬೋದು. ಈಗ ನೋಡಿ ಎಷ್ಟು ಫೈನಲ್ ಆಗಿ ಯಾವ ರೀತಿಯಾಗಿ ಕಾಣಿಸ್ತಿದೆ ಅಂತ. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿಯಾಗಿ ಇನ್ನೂ ಚೆನ್ನಾಗಿ ಡಿಫ್ರೆಂಟಾಗಿ ಲಕ್ಷ್ಮಿಗೆ ಈಸಿಯಾಗಿ ಹೇಗೆ ಸೀರೆ ಉಡಿಸೋದು ಅಂತ ತೋರಿಸ್ಕೊಡ್ತೀನಿ. ನಂತರ ಮುಖವಾಡಕ್ಕೆ ಯಾವುದೇ ರೀತಿಯಾಗಿ ಅಲಂಕಾರನ ಮಾಡೋದು ಅನ್ನೋದನ್ನು ನನ್ನ ಮುಂದಿನ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತಾ ಬರ್ತೀನಿ. ಅದರ ನೋಟಿಫಿಕೇಷನ್ಗೋಸ್ಕರ ನೀವಿನ್ನೂ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಕುಶ್ ಪ್ರಸಾದ್ ಕ್ರಿಯೇಷನ್ಸ್.